ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಭೀಕರ ಬೀಭತ್ಸ ಅಂತಾನೆ ಹೇಳ್ಬೋದು. ಹೌದು, ಪತಿಯ ಹೊಟ್ಟೆ ಸೀಳಿ ಕರುಳನ್ನ ಚೀಲಕ್ಕೆ ತುಂಬಿದ ಪತ್ನಿ. ಅಬ್ಬಬ್ಬಾ, ಈಗಂತೂ ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ಕೊಲೆ ಮಾಡೋದಕ್ಕೆ ಅದೆಂಥ ವೆರೈಟೀಸ್ ಆಫ್ ಕೊಲೆಗಳನ್ನ ಅಥವಾ ಪ್ಲಾನಿಂಗ್ಸ್ಗಳನ್ನ ಹುಡುಕ್ತಾ ಇದ್ದಾರೆ ಅಂತಂದ್ರೆ ಊಹೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಿಲಿಂಡರ್ಗಳಲ್ಲಿ ಹೆಣಗಳನ್ನು ತುಂಬುತ್ತಾರೆ, ಬಾತ್ರೂಮ್ಗಳಲ್ಲಿ ಅಗೆದು ಹೆಣವನ್ನು ಹೂತಾಕ್ತಾರೆ, ಗದ್ದೆಗಳಲ್ಲಿ, ಕಬ್ಬಿನ ಗದ್ದೆಗಳಲ್ಲಿ ಗಂಡನೋ ಅಥವಾ ಹೆಂಡತಿನೋ ಕೊಲೆ ಮಾಡ್ತಾರೆ, ಕೊಲೆ ಮಾಡಿ ಬಾವಿಗೆ ಎಸಿತಾರೆ, ಡೈರೆಕ್ಟ್ ಆಗಿ ಸ್ಮಶಾನಕ್ಕೆ ತಗೊಂಡೋಗಿ ಹೂತಾಕ್ತಾರೆ, ಏನೋ ಇತ್ತ ಪ್ರಪಾತಕ್ಕೆ ತಳ್ಳಿ ಸಾಯಿಸ್ತಾರೆ, ಕೊಲೆ ಮಾಡ್ತಾರೆ, ಕತ್ತರಿಸಿಳ್ತಾರೆ, ಕೈಕಾಲು ಮುರಿತಾರೆ. ಎಂತೆಂತಹ ಕೃತ್ಯಗಳು ನಡೀತಾ ಇದೆ. ಬಟ್ ಈ ಕತೆ ಇದೆಯಲ್ಲ ಅಥವಾ ಈ ಘಟನೆ ಇದೆಯಲ್ಲ, ಎಂಥ ಘಟನೆ ರೀ. 7 ಹೆಜ್ಜೆಗಳನ್ನು ತುಳಿದಂತಹ ಪತ್ನಿಯ ಹೊಟ್ಟೆಯನ್ನೇ, ಅಂದರೆ ಹೊಟ್ಟೆ ಸೀಳಿ ಕರುಳನ್ನು ಚೀಲಕ್ಕೆ ತುಂಬಿಬಿಟ್ಟಿದ್ದಾನೆ ಈ ಪಾಪಿ ಪತ್ನಿ. ಹೇಗೆ ಅಂತಂದರೆ, ಈಗಿನ ಸಂಬಂಧಕ್ಕೆ ಬೆಲೆನೇ ಇಲ್ವಾ? ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಇವರು ಜೀವನ ಪರ್ಯಂತ ನಮ್ಮ ಜೊತೆಯಲ್ಲಿರ್ತಾರೆ, ನಾವು ಇವರ ಮೇಲೆ ಭರವಸೆಯನ್ನು ಇಟ್ಟು ಜೀವನದಲ್ಲಿ ಖುಷಿಯಾಗಿ ಇರಬಹುದು ಅನ್ನುವಂತಹ ಒಂದು ನಂಬಿಕೆಯಿಂದ, ಒಂದು ಆತ್ಮಸ್ಥೈರ್ಯದಿಂದ ಮದುವೆ ಆಗ್ತೀವಿ. ಆದರೆ ಮದುವೆ ಅನ್ನೋದೇ ಈಗ ಬಿಸ್ನೆಸ್ ಆಗೋಗ್ಬಿಡ್ತಾ. ಮದುವೆ ಆದ ನಂತರ ಅನೈತಿಕ ಸಂಬಂಧಗಳು ಹೆಚ್ಚಾಗ್ತಾ ಇದೆ. ಈ ಅನೈತಿಕ ಸಂಬಂಧಗಳಿಗೆ ಗಂಡನದ್ದೋ ಅಥವಾ ಹೆಂಡತಿಯದ್ದೋ ಹೆಣ ಬೀಳ್ತಾ ಇದೆ. ಹೆಣ ಬೀಳಿಸಿ ಆಡುವಂಥ ನಾಟಕ ಇದೆಯಲ್ಲ, ಅಬ್ಬಬ್ಬಾ, ಯಾವ ಡ್ರಾಮಾ ಕಂಪ್ನಿಗೆ ಹೋಗ್ಬಿಟ್ಟು ಕಲ್ತ್ಕೊಂಡ್ಬಂದಿರ್ತಾರೋ ಇವರು ಅಂತ ಗೊತ್ತೇ ಆಗೋದಿಲ್ಲ. ಹೌದು ನೋಡಿ, ಈಗ ಕುರುಕ್ಷೇತ್ರದಲ್ಲಿ ಭೀಕರ ಕೊಲೆಯಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪತ್ನಿಯೊಬ್ಬಳು ತನ್ನ ಪತಿಯನ್ನ ಕೊಂದು ಹೊಟ್ಟೆ ಸೀಳಿ ಕರಳು ತೆಗೆದು ಚೀಲಕ್ಕೆ ತುಂಬುತ್ತಿದ್ದಾಗ ಸಿಕ್ಕಿಬಿದ್ದು ಬಿಟ್ಟಿದ್ದಾಳೆ. ಮರಣೋತ್ತರ ಪರೀಕ್ಷೆಯಲ್ಲಿ ಪತಿಯ ಯಕೃತ್ ಮತ್ತು ಬಲಮೂತ್ರಪಿಂಡ ಕಾಣೆ ಆಗಿರೋದು ದೃಢಪಟ್ಟಿದೆ. ಇದು ಕೇವಲ ಕೌಟುಂಬಿಕ ಕಲಹನೋ ಅಥವಾ ಅಂಧಶ್ರದ್ಧೆ, ಮಾಟ ಮಂತ್ರದ ನರಬಲಿ ಕೃತ್ಯವೋ ಅನ್ನೋದರ ಬಗ್ಗೆ ಪೊಲೀಸರು ತೀವ್ರ ತನಿಖೆಯನ್ನು ನಡೆಸುತ್ತಿದ್ದಾರೆ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ ಪಾಪ ಈ ಮಹಿಳೆ. ಪತಿಯನ್ನ ಕೊಲೆ ಮಾಡಿ ಆತನ ಹೊಟ್ಟೆ ಬಗೆದು ಹೊರಬಂದಿದ್ದಂತಹ ಕರಳನ್ನ ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿದಂತಹ ಭೀಕರ ಘಟನೆ ಹರಿಯಾಣದ ಕುರುಕ್ಷೇತ್ರದಲ್ಲಿ ನಡೆದಿರುವಂಥದ್ದು. ಪೆಹೋವಾ ರಸ್ತೆಯ ರಾಜ್ ಪ್ಯಾಲೇಸ್ ಸಮೀಪದ ಮನೆಯೊಂದರಲ್ಲಿ ಈ ಘಟನೆ ನಡೆದಿದೆ. ಮೃತನನ್ನ ಉತ್ತರ ಪ್ರದೇಶದ ಧಾಂಪುರ ಗ್ರಾಮದ ನಿವಾಸಿ ರಾಜೇಶ್ 40 ವರ್ಷ ಅಂತ ಗುರುತಿಸಲಾಗಿದೆ. ಅವರು ಸರಿಸುಮಾರು 1 ವರ್ಷದಿಂದ ಪತ್ನಿ ವಿಮ್ಲಾ ದೇವಿ ಜೊತೆ ಇಲ್ಲಿ ವಾಸವಾಗಿರ್ತಾರೆ ಅಂತ ಪೊಲೀಸರು ತಿಳಿಸಿದ್ದಾರೆ. ರಾಜೇಶ್ ಖಾಸಗಿ ಕಂಪನಿಯೊಂದರಲ್ಲಿ ನೀರು ಪೂರೈಕೆ ಸಿಬ್ಬಂದಿಯಾಗಿ ಕೆಲಸವನ್ನ ಮಾಡ್ತಿರ್ತಾರೆ. ಮನೆಯ ಮಾಲೀಕ ರಿಂಕು ಅವರ ಪ್ರಕಾರ ಶನಿವಾರ ಸಂಜೆ ಸುಮಾರು 5 ಗಂಟೆಗೆ ದಂಪತಿ ಜೋರಾಗಿ ಜಗಳ ಆಡ್ತಾ ಇರೋದು ಕೇಳಿಸುತ್ತೆ. ಮಹಡಿಗೆ ತೆರಳಿ ನೋಡಿದಾಗ ರಾಜೇಶ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದು ಹೊಟ್ಟೆಯಲ್ಲಿ ಆಳವಾದ ಗಾಯ ಆಗಿರುತ್ತೆ. ಅಷ್ಟೇ ಅಲ್ಲದೆ ವಿಮ್ಲಾದೇವಿ ಆತನ ಹೊಟ್ಟೆಯಿಂದ ಹೊರಬಂದಿದ್ದ ಕರಳನ್ನ ಪ್ಲಾಸ್ಟಿಕ್ ಚೀಲಕ್ಕೆ ಹಾಕ್ತಾ ಇದ್ದಿದ್ದನ್ನ ಕಂಡಿದ್ದಾಗಿ ಪೊಲೀಸರಿಗೆ ತಿಳಿಸಿದ್ದಾರೆ. ಮನೆಯ ಮಾಲೀಕನನ್ನ ನೋಡಿದ ದೇವಿ ಗಾಬರಿಗೊಂಡು ಮಹಡಿಯಿಂದ ಕೆಳಗೆ ಜಿಗಿದಿದ್ದಾಳೆ. ಈ ವೇಳೆ ಗಂಭೀರವಾಗಿ ಗಾಯಗೊಂಡ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ನಡುವೆ ಮರಣೋತ್ತರ ಪರೀಕ್ಷೆಯಲ್ಲಿ ಮೃತನ ಯಕೃತ್ತಿನ ಅರ್ಧದಷ್ಟು ಭಾಗ ಹಾಗೆ ಬಲಮೂತ್ರಪಿಂಡ ನಾಪತ್ತೆ ಆಗಿರುವುದು ಪತ್ತೆಯಾಗಿದೆ. ಅಂಗಗಳು ನಾಪತ್ತೆ ಆಗಿರುವುದಕ್ಕೂ ಕೊಲೆಗೂ ಸಂಬಂಧ ಇದೆಯಾ ಅನ್ನುವ ಬಗ್ಗೆಯೂ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಈಗಾಗಲೇ ಘಟನಾ ಸ್ಥಳದಿಂದ ವಿವಿಧ ಗಾತ್ರದ 3 ಚಾಕುಗಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮನೆಯ ಮಾಲೀಕನ ಪ್ರಕಾರ ದೇವಿ ಸಾಂಪ್ರದಾಯಿಕ ಚಿಕಿತ್ಸೆ ಹಾಗೂ ಮಾಟ ಮಂತ್ರದಂತಹ ಆಚರಣೆಗಳಲ್ಲಿ ತೊಡಗಿಸಿಕೊಂಡಿದ್ರು. ದಂಪತಿ ಆಗಾಗ್ಗೆ ಕಿತ್ತಾಡ್ತಿದ್ರು, ನಾಯಿ ನರಿಗಳ ತರ ಕಿತ್ತಾಡ್ತಾ ಇದ್ರು. ಹಲವು ವರ್ಷಗಳ ಹಿಂದೆ ವಿವಾಹವಾಗಿದ್ದ ದಂಪತಿಗೆ ಮಕ್ಕಳಿರ್ಲಿಲ್ಲ. ಆದರೆ ಕೊಲೆಯ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ಅಂತ ಪೊಲೀಸರು ತಿಳಿಸಿದ್ದು. ದೇವಿ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದು, ಆರೋಗ್ಯ ಸುಧಾರಿಸಿದ ಬಳಿಕ ಅವರನ್ನ ವಿಚಾರಣೆ ನಡೆಸಲಾಗುತ್ತೆ ಅಂತ ಆದರ್ಶ ಪೊಲೀಸ್ ಠಾಣೆಯ ಸುರೇಂದ್ರ ಸಂಧು ಅವರು ತಿಳಿಸಿದ್ದಾರೆ. ಬಳಿಕ ಬಂಧನ ಹಾಗೂ ವಿಚಾರಣೆಗೆ ಸಂಬಂಧಪಟ್ಟಂತೆ ಕಾನೂನು ಪ್ರಕ್ರಿಯೆ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೊಲೆಯ ಹಿಂದಿನ ಕಾರಣ ಹಾಗೂ ಯಕೃತ್ ಮತ್ತು ಮೂತ್ರಪಿಂಡ ನಾಪತ್ತೆ ಆಗಿರೋದರ ನಡುವಿನ ಸಂಬಂಧದ ಬಗ್ಗೆಯೂ ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಒಟ್ಟಾರೆಯಾಗಿ ಮಹಿಳೆಯೊಬ್ಬರು ಪತಿಯನ್ನ ಕೊಲೆ ಮಾಡಿ ಬಳಿಕ ಆತನ ಹೊಟ್ಟೆ ಬಗೆದು ಹೊರಬಂದಿದ್ದ ಕರಳನ್ನ ಪ್ಲಾಸ್ಟಿಕ್ ಚೀಲಕ್ಕೆ ತುಂಬಿದ ಭೀಕರ ಘಟನೆ ಹರಿಯಾಣದ ಕುರುಕ್ಷೇತ್ರದಲ್ಲಿ
ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡ್ತಾ ಇದ್ದು ಎಂತೆಂತಹ ವಿಚಿತ್ರ ಘಟನೆಗಳು ನಡೆಯುತ್ತಪ್ಪ. ಈಗ ಕರಳನ್ನ ಬಗ್ದಿರೋದ್ರು ಮುಂದಿನ ದಿನದಲ್ಲಿ ಇನ್ನು ಏನೇನು ಬಗಿತಾರೋ ಅನ್ನೋದು ಒಂದು ಕಡೆ ಭಯವನ್ನ ಉಂಟು ಮಾಡ್ತಾ ಇದೆ. ವೀಕ್ಷಕರೇ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ನೀವು ಕೂಡ ಕಾಮೆಂಟ್ ಮೂಲಕ ತಿಳಿಸಬಹುದಾಗಿದೆ. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.